MTR ಗುಲಾಬ್ ಜಾಮ್ ಮಾಡುವ ಸರಳ ವಿಧಾನ. ಒಂದು MTR ಪ್ಯಾಕೆಟನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಹಾಲು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಮೃದುವಾಗಿ ಕಲಸಿಕೊಳ್ಳಬೇಕು. ಅದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ಒಂದು ತಟ್ಟೆಯನ್ನು ಮುಚ್ಚಿ ಇಡಬೇಕು, ಸ್ವಲ್ಪ ನೆನೆಯುವವರೆಗೂ. ಆಮೇಲೆ ಒಂದು ಪಾತ್ರೆಗೆ ಸಕ್ಕರೆ ಒಂದು ಬಟ್ಲು ಹಾಕಿ ಒಂದು ಬಟ್ಲ ನೀರು ಸೇರಿಸಿ ಅದು ಪಾಕ ಬರೋವರೆಗೂ ಕಲಿಸ್ತಾ ಇರಬೇಕು. ಆಮೇಲೆ ಒಂದು 4 ಏಲಕ್ಕಿ ತೆಗೆದುಕೊಳ್ಳಿ. ಏಲಕ್ಕಿ ಪುಡಿ ಮಾಡಿಕೊಂಡು ಅದಕ್ಕೆ ಹಾಕಬೇಕು. ಸೇರಿಸಿ ಅದು ಪಾಕ ಬರೋವರೆಗೂ ಸೇರಿಸಿ. ಸಕ್ಕರೆ ಎಲ್ಲ ಕರಗಿರುತ್ತೆ. ಸ್ವಲ್ಪ ಅದು ಕೈಯಲ್ಲಿ ಇಟ್ಕೊಂಡು ನೋಡಬೇಕು, ಅಂಟಾಗಿರುತ್ತೆ. ಮೃದುವಾಗಿ ನಾದಿಕೊಂಡು ಅದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಡಬೇಕು. ಆಮೇಲೆ ಅದು ನೆನೆದ ಮೇಲೆ ಸ್ವಲ್ಪ ತಗೊಂಡು ಉಂಡೆಯನ್ನಾಗಿ ಮಾಡಿಕೊಳ್ಳಬೇಕು. ಮೃದುವಾಗಿ ಮಾಡಬೇಕು, ಅದು ಒಡೆಯಲ್ದಂಗೆ ಮೃದುವಾಗಿ ಮಾಡಬೇಕು. ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿಕೋಬೇಕು. ಸಾಫ್ಟಾಗಿ ಬರುತ್ತೆ. ಮೃದುವಾಗಿ ಮಾಡಬೇಕು, ಬೇರೆ ಗಟ್ಟಿ ಥರ ಮಾಡಬಾರ್ದು. ಈಗ ಚಿಕ್ಕ ಉಂಡೆ ಥರ ಮಾಡಬೇಕು. ಎಲ್ಲ MTR ಮಿಕ್ಸನ್ನು ಹಿಟ್ಟನ್ನು ಉಂಡೆ ಥರ ಮಾಡಿ ತೆಗೆದಿಟ್ಕೊಳ್ಳಿ. ಆಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ ಮೇಲೆ ಮೀಡಿಯಮ್ ಫ್ಲೇಯಲ್ಲೇ ಇರಬೇಕು. ಸ್ವಲ್ಪ ಎಣ್ಣೆ ಕಾದ ಮೇಲೆ ಒಂದು ಸ್ವಲ್ಪ MTR ಗುಲಾಬ್ ಜಾಮ್ ಮಾಡಿರೋ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಯಲ್ಲೇ ಇಡಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು, ಚೆನ್ನಾಗಿ ಕರಿಬೇಕು. ಮೀಡಿಯಮ್ ಫ್ಲೇಯಲ್ಲೇ ಇಡಬೇಕು. ಈ ಥರ ಗೋಲ್ಡನ್ ಫ್ರೈ ಆಗಬೇಕು, ಕಲರ್ ಬರಬೇಕು. ಆಮೇಲೆ ಅದು ಪಾಕಕ್ಕೆ ಹಾಕಬೇಕು. ಬಿಸಿ ಇದ್ದಾಗಲೇ ಹಾಕಿಬಿಡಬೇಕು, ಇಲ್ಲಾಂದರೆ ಪಾಕ ಹಿಡ್ಕೊಳ್ಳಲ್ಲ. ಎಲ್ಲ ಗುಲಾಬ್ ಜಾಮನ್ನು ಪಾಕಕ್ಕೆ ಹಾಕಬೇಕು. ಪಾಕದಲ್ಲಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಪಾಕ ಎಲ್ಲ. ಮುಚ್ಚಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಬೇಕು. ಪಾಕ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಪಾಕ ಎಲ್ಲ ಹೀರ್ಕೊಂಡಿದೆ. ಈಗ ಸರ್ವ್ ಮಾಡಿ. ಚೆನ್ನಾಗಿದೆ ಮೃದುವಾದ